ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5ನೇ ಪಾಠ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಅಭ್ಯಾಸ 5.1ರಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 5ನೇ ಪಾಠ ಸಮಾಂತರ ಶ್ರೇಣಿಗಳ ಅಭ್ಯಾಸ 5.1ರಲ್ಲಿ ಬರುವ ಪ್ರಶ್ನೆಗಳು. ಓಕೆ, ಈಗ ಈ ಒಂದು ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಖ್ಯೆ ಏನು ಬರುತ್ತೆ, ಅದರಲ್ಲಿ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದ ಜೊತೆಗೆ ಅಲ್ಲಿ ಬರುವಂಥ ಪದಗಳ ಒಂದು ಸಾಮಾನ್ಯ ಒಂದು ರೂಪವನ್ನು ನಾವು ನೋಡೋದಾದರೆ, ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಬರುವ ಪದಗಳು ಯಾವ್ಯಾವ ಇದ್ದಾವೆ ಸಾಮಾನ್ಯ ರೂಪ ಅಂತಕ್ಕಂಥದ್ದನ್ನು ನಾವು ಕಲ್ತಿದ್ವಿ ಅಂತ ಹೇಳಿದ್ರೆ ಅವುಗಳನ್ನು ಬಳಕೆ ಮಾಡಿಕೊಂಡು ಈ ಅಭ್ಯಾಸ 5.1ರಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಆನ್ಸರ್ನ ಹೇಳಬಹುದು. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಏಕೆ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ, 4 ಇದ್ದಾವೆ. ಈ 4 ಸನ್ನಿವೇಶಗಳಲ್ಲಿ ಬರುವಂತಹ ಸಂಖ್ಯೆಗಳನ್ನು ನೀವು ಪಟ್ಟಿ ಮಾಡಿದ್ರಿ ಅಂದರೆ ಆ ಒಂದು ಪಟ್ಟಿ ಸಮಾಂತರ ಶ್ರೇಣಿನಲ್ಲಿ ಇದೆಯೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನು ಹೇಳಬೇಕು. ಇದ್ದರೆ ಯಾಕೆ ಅಥವಾ ಇಲ್ಲ ಅಂದರೆ ಯಾಕೆ ಅನ್ನೋದನ್ನು ನೀವು ಕಾರಣದ ಸಮೇತವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಈ 4 ಪ್ರಶ್ನೆಗಳಿಗೆ. ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂ 8 ಇರುತ್ತದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸುಲಭವಾಗಿ ನೀವು ನೋಡ್ತಿದ್ದಂಗೆ ಹೇಳ್ಬಿಡ್ತೀರಾ ಏನಪ್ಪ ಇದು ಕ್ವಶನಿನ ಅರ್ಥ ಅಂದರೆ, ಒಂದು ಟ್ಯಾಕ್ಸಿಗೆ ಬಾಡಿಗೆಯನ್ನು ಡಿಸೈಡ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಅವರು ಒಂದು ರೂಲ್ ಫಾಲೋ ಮಾಡ್ತಾರೆ. ಏನಪ್ಪ ಅಂದರೆ, ಫಸ್ಟು 1 ಕಿಲೋಮೀಟ್ರಿಗೆ 15 ರೂಪಾಯಿ ರೇಟ್ ಇರುತ್ತೆ. ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೂ ಕೂಡ 8 ರೂಪಾಯಿ ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಅಂದರೆ ಮೊದಲನೇ ಕಿಲೋಮೀಟ್ರ್ 15 ರೂಪಾಯಿ ಆದರೆ ನೆಕ್ಸ್ಟ್ 2ನೇ ಕಿಲೋಮೀಟ್ರಿಗೆ ಪ್ಲಸ್ 8 ರೂಪಾಯಿ ಸೇರಿಸ್ಕೊಡ್ಬೇಕಾಗತ್ತೆ ಅವನು. ಹೀಗೆ ನೀವು ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಂಖ್ಯೆಗಳನ್ನು ನೀವು ಪಟ್ಟಿ ಮಾಡಿದ್ರಿ ಅಂದರೆ ಆ ಒಂದು ಪಟ್ಟಿಯನ್ನು ನೀವೇನಾದರೂ ಸರಣಿ ಅಂತ ತಗೊಂಡ್ರಿ ಅಂದರೆ ಆ ಒಂದು ಸರಣಿಯಲ್ಲಿ ಬರುವಂತಹ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿ ಇದಾವ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಅಲ್ಲಿ ಡಿಸೈಡ್ ಮಾಡಿರುವ ಹಾಗೆ ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿ ಬಾಡಿಗೆ ಆ್ಯಕ್ಚುಯಲ್ ಆಗಿ ಜಾಸ್ತಿ ಆಗುವಂಥ ಬಾಡಿಗೆ ಎಷ್ಟಪ್ಪ ಅಂದರೆ 8 ರೂಪಾಯಿ. ಓಕೆ, ಅದೇ ರೀತಿ ಮೊದಲನೇ ಕಿಲೋಮೀಟರ್ನ ಬಾಡಿಗೆ 15 ರೂಪಾಯಿ. ಇದ್ರ ಪ್ರಕಾರವಾಗಿ ಮೊದಲನೇ ಕಿಲೋಮೀಟರ್ ಅಂದರೆ ಅದನ್ನು ನಾವು A1 ಅಂತ ತಗೊಳ್ತೀವಿ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಯಾವುದಾಗತ್ತೆ 15 ಅಂತ ಬರಿತೀರಿ. ನೆಕ್ಸ್ಟ್ A2 ಅಂತ ಹೇಳಿದರೆ 2ನೇ ಕಿಲೋಮೀಟರ್ಗೆ ಅವನು ಕೊಡಬೇಕಾಗಿರುವ ಬಾಡಿಗೆ ಎಷ್ಟಾಗತ್ತೆ, 15ಕ್ಕೆ 8 ಕೂಡಬೇಕಾಗತ್ತೆ. ಸೊ 15ಕ್ಕೆ 8 ಕೂಡಿಬಿಟ್ರಿ ಅಂತ ಹೇಳಿದ್ರೆ ನಿಮಗೆ 23 ಬರುತ್ತೆ. ಹಾಗೆ 3ನೇ ಕಿಲೋಮೀಟ್ರಿಗೆ ಅವನು ಎಷ್ಟು ಬಾಡಿಗೆ ಕೊಡಬೇಕಂದ್ರೆ 23ಕ್ಕೆ ಮತ್ತೆ 8 ಕೂಡ್ತಾನೆ, ಅವಾಗ 31 ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ A2ನ ಬೆಲೆಯನ್ನು A1ನ ಬೆಲೆಯನ್ನು ಕಳೆದಾಗ A2ನ ಬೆಲೆಯಲ್ಲಿ A1ನ ಬೆಲೆಯನ್ನು ಕಳೆದಾಗ ನಿಮಗೆ 8 ಬರುತ್ತೆ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ. ಹಾಗೆಯೇ A3ನಲ್ಲಿ A2 ಕಳೆದಾಗ ಅಂದರೆ 3ನೇ ಪದದಲ್ಲಿ 2ನೇ ಪದವನ್ನು ಕಳೆದ್ರೂ ಕೂಡ ಸಾಮಾನ್ಯ ವ್ಯತ್ಯಾಸ 8 ಬರುತ್ತೆ. ಇದರ ಅರ್ಥ ವೆರಿ ಸಿಂಪಲ್ಲು, ನೀವು A3 ಮೈನಸ್ A2ನ ಬೆಲೆ A2 ಮೈನಸ್ A1ನ ಬೆಲೆಗೆ ಸಮ ಇರುತ್ತೆ ಅಂಥೇಳಿ ನೀವು ಹೇಳ್ತೀರ. ಯಾವಾಗ ಎರಡೂ ಬೆಲೆಗಳು ಸಮ ಇರ್ತಾವೋ, ಸಾಮಾನ್ಯ ವ್ಯತ್ಯಾಸ ಸೇಮ್ ಬರುತ್ತೋ, ಆಗ ನೀವು ಹೇಳ್ಬೋದು ಏನಂತೇಳಿ, ಈ ಸರಣಿಯು ಏನಂತ ಬರಿಬೇಕಾಗತ್ತೆ, ಸಮಾಂತರ ಶ್ರೇಣಿಯಲ್ಲಿದೆ ಅಂಥೇಳಿ ನೀವು ಬರಿಬೇಕಾಗತ್ತೆ. ಸಮಾಂತರ ಶ್ರೇಣಿಯಲ್ಲಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಅದೇ ರೀತಿಯಲ್ಲಿ ನೋಡಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಒಂದು ನಿರ್ವಾತಗೊಳಿಸಿರುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿರ್ವಾತಗೊಳಿಸಿದಂತಹ ಒಂದು ವಾಯು ರೇಚಕ ಇದೆ, ಅದರ ಒಳಗಡೆ ಆ ಒಂದು ಸಿಲಿಂಡರಿನ ಒಳಗಡೆ ಅನಿಲ ತುಂಬಿಕೊಂಡಿದೆ. ಅದರಿಂದ ತುಂಬಿದಂಥ ಅನಿಲವನ್ನು ಪ್ರತಿ ಬಾರಿನೂ 1/4 ಅನಿಲವನ್ನು ಹೊರಗೆ ತೆಗಿತಾ ಹೋಗ್ತಾರೆ. ಹಾಗಿದ ಮೇಲೆ ಇದರಲ್ಲಿ ಬರುವ ಸಂಖ್ಯೆಗಳ ಆಧಾರದ ಮೇಲೆ ನೀವು ಇದು ಸಮಾಂತರ ಶ್ರೇಣಿನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಹೇಳಬೇಕು. ಹೇಗೆ ಅಂತ ನೋಡೋದಾದರೆ, ನಾವು ಆ ಒಂದು ಸಿಲಿಂಡರಿನ ಒಳಗಡೆ ಇರುವಂಥ ಆರಂಭದ ಗಾತ್ರವನ್ನು ನಾವು V ಅಂತ ತಗೊಳ್ಳೋಣ, ಘನಫಲವನ್ನು. ಇದರ ಆಧಾರದ ಮೇಲೆ
ನಾವಿಲ್ಲಿ ಏನು ಹೇಳ್ಬೋದು ಅಂದರೆ ಮೊದಲನೇ ಪದವನ್ನು ಏನು ಮಾಡ್ತಾರೋ ಅವರು ಅಂದರೆ ಮೊದಲಿಗೆ ವಿ ಇತ್ತು. ನೆಕ್ಸ್ಟು ಎರಡನೇ ಪದದಲ್ಲಿ ನೀವೇನು ಬರೀಬೇಕಾಗತ್ತೆ ಅಂದರೆ ಇದರಲ್ಲಿ ಕಾಲು ಭಾಗ ಕಳಿತೀರಾ. ಸೊ ಅದರಲ್ಲಿ ಕಾಲು ಭಾಗ ಕಳೆದ್ಬಿಟ್ರೆ ವಿ ಅನ್ನೋದು ಫುಲ್ 1 ಅಂತ ಅರ್ಥ. ಕಾಲು ಭಾಗ ಹೋಯಿತು ಅಂದರೆ ಇನ್ನು ಮುಕ್ಕಾಲು ಭಾಗ ಉಳಿತದೆ, ಅಂದರೆ 3v/4 ಅಂತ ಬರೀಬೇಕಾಗತ್ತೆ ನೀವು ಎರಡನೇ ಪದ. ಇದಾದ್ಮೇಲೆ ಮೂರನೇ ಪದ ಏನಾಗತ್ತೆ ಅಂದರೆ ಇದರಲ್ಲಿ ಕಾಲು ಭಾಗ ಕಳಿತೀರಾ, ಅಂದರೆ ಅದರ ಅರ್ಥ 3v/4ನಲ್ಲಿ ಮತ್ತೆ ನೀವು 1/4 ಇಂಟು 3v/4 ಅನ್ನು ಕಳೆದ್ರಿ ಅಂತ ಹೇಳಿದ್ರೆ ನೋಡಿ ಏನು ಬರುತ್ತೆ, 3v/4 1 ಇಂಟು 3 ಮಾಡಿದ್ರೆ 3 ಬರುತ್ತೆ, /4 16 ಬರುತ್ತೆ. ಈಗ ನೀವು 4 ಮತ್ತು 16ಕ್ಕೆ ಲಾಸವನ್ನು ತಗೊಂಡು ನಂತರದಲ್ಲಿ 3 ಇಂಟು 16 4 ಇಂಟು 3 ಗುಣಾಕಾರ ಮಾಡಿ ಸುಲಭೀಕರಿಸಿದರೆ 3v/16 ಬರುತ್ತೆ. ಇದು A3. ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ವ್ಯತ್ಯಾಸ ಏನು ಬರ್ತಾ ಇದೆ ಅನ್ನೋದನ್ನು ನೀವು ನೋಡಿದ್ರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏನು ಹೇಳ್ಬೋದು, ಈಗ ನೀವೇನಾದರೂ A2 ಮೈನಸ್ A1 ಮಾಡಿದ್ರಿ ಅಂದರೆ A2ನಲ್ಲಿ A1 ಅನ್ನು ಕಳೆದ್ರಿ ಅಂತ ಹೇಳಿದ್ರೆ ಏನು ಬರುತ್ತಪ್ಪ ಆನ್ಸರು, A2ನಲ್ಲಿ A1 ಅನ್ನು ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬಂತು, ಆವಾಗಲೇ ಹೇಳಿದ ಹಾಗೆ 1/4 ಬಂತು. ಅದೇ A3 ಮೈನಸ್ A2 ಮಾಡಿದ್ರಿ ಅಂತ ಹೇಳಿದ್ರೆ A3 ಮೈನಸ್ A2 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತಪ್ಪ ಅಂತಂದರೆ ಇಲ್ಲಿ ಇದು 9v/16 ಅಂದರೆ 9v/16 ಬರುತ್ತೆ. ಆ್ಯಕ್ಚುಲಿ ಇದು 3 3 9, 3 ಮತ್ತು 16 ಗುಣಾಕಾರ ಮಾಡಿ 4 ಮತ್ತು 3 ಗುಣಾಕಾರ ಮಾಡಿ ಸುಲಭೀಕರಿಸಿದಾಗ 9v/16 ಆಗುತ್ತೆ. ಈಗ A2 ಮೈನಸ್ A1 ಮಾಡಿದರೆ ನಿಮಗೆ ಉತ್ತರ ಏನು ಬಂತು, 1/4v ಬಂತು, ಅಂದರೆ 4ನೇ ಒಂದು v ಬರುತ್ತೆ. ಇಲ್ಲಿ ನೀವು ಚಿಕ್ಕದರಲ್ಲಿ ದೊಡ್ಡದನ್ನು ಕಳೆದಾಗ ಚಿಹ್ನೆ ಮೈನಸ್ ಬರುತ್ತೆ. ಹಾಗೆ A3 ಮೈನಸ್ A2 ಮಾಡಿದ್ರಿ ಅಂತ ಹೇಳಿದರೆ ಇಲ್ಲೂ ಕೂಡ ನೀವು 9v/16ರಲ್ಲಿ 3v/4 ಕಳಿಬೇಕು. ಇದನ್ನು ನೀವು ಸುಲಭೀಕರಿಸಿದಾಗಲೂ ಕೂಡ ಇಲ್ಲಿ 3v/16 ಬರುತ್ತೆ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ A2 ಮೈನಸ್ A1ರ ಬೆಲೆ A3 ಮೈನಸ್ A2ನ ಬೆಲೆಗೆ ಸಮ ಇಲ್ಲ ಅಂತೇಳಿ ಹೇಳಬೇಕಾಗತ್ತೆ. ಯಾವಾಗ ಬೆಲೆಗಳು ಸಮ ಇಲ್ವೋ ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಬಂದಿಲ್ಲ, ವ್ಯತ್ಯಾಸ ಬೇರೆ ಬೇರೆ ಬರ್ತಾ ಇದೆ. ಈ ವ್ಯತ್ಯಾಸ ಬೇರೆ ಬೇರೆ ಬಂದ ತಕ್ಷಣ ನೀವೇನು ಹೇಳಬೇಕಾಗತ್ತೆ, ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂಥೇಳಿ ನೀವು ಹೇಳಬೇಕಾಗತ್ತೆ. ಸಮಾಂತರ ಶ್ರೇಣಿಯಲ್ಲ ಅಂಥೇಳಿ ನೀವು ಸುಲಭವಾಗಿ ಉತ್ತರವನ್ನು ಬರಿತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಪ್ರಶ್ನೆ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿನಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನು ಸಮಾಂತರ ಶ್ರೇಣಿ ಅಂತ ಕರಿತೀರಾ. ಇಲ್ಲಿ ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು, ಬಾವಿಯನ್ನು ತೋಡಬೇಕಾದಾಗ ಮೊದಲ 1 ಮೀಟರ್ ಬಾವಿ ತೋಡೋರಿಗೆ ಏನು ಮಾಡಬೇಕು, 150 ರೂಪಾಯಿ ಕೊಡಬೇಕು. ನೆಕ್ಸ್ಟ್ ಮತ್ತೊಂದು ಮೀಟರ್ ಬಾವಿ ತೋಡಿದ್ರು ಅಂದರೆ ಎರಡನೇ ಮೀಟ್ರಿಗೆ ಮತ್ತೆ ಅವ್ರು ಏನು ಮಾಡ್ತಾರೆ, 150 ರೂಪಾಯಿಗೆ 50 ರೂಪಾಯಿ ಜಾಸ್ತಿ ತೊಗೊಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಇದರ ಆಧಾರದ ಮೇಲೆ ಈ ಒಂದು ಪ್ರಶ್ನೆಗೆ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ನೋಡೋದಾದರೆ, ಈಗ ಮೊದಲನ ಮೀಟರ್ನ ಒಂದು ಬಾವಿಯನ್ನು ತೋಡ್ಲಿಕ್ಕೆ ತಗೊಳ್ಳೋ ದುಡ್ಡು 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ ಏರಿಸುವಂತಹ ಬೆಲೆ 50 ರೂಪಾಯಿ. ಅಲ್ಲಿಗೆ ಮೊದಲನೇ ಮೀಟರಿಗೆ 150 ರೂಪಾಯಿ ಕೊಡಬೇಕು. ಎರಡನೇ ಮೀಟರ್ ತೆಗೆದ್ರು ಅಂದರೆ ಅವಾಗ 150ಕ್ಕೆ 50 ಸೇರಿಸಿ 200 ರೂಪಾಯಿ ಕೊಡಬೇಕು. ಮೂರನೇ ಮೀಟರ್ಗೆ 200ಕ್ಕೆ ಮತ್ತೆ 50 ಸೇರಿಸಿ 250 ಕೊಡಬೇಕು. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದನ್ನು ನೀವು ನೋಡ್ತಾ ಹೋದಾಗ A2 ಮತ್ತು A1 ಅಂದರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ 50 ಬರುತ್ತೆ. ಹಾಗೆಯೇ ಮೂರನೇ ಪದದಲ್ಲಿ ಮತ್ತೆ ಎರಡನೇ ಪದವನ್ನು ಕಳೆದಾಗಲೂ ಕೂಡ 50 ರೂಪಾಯಿ ಬರುತ್ತೆ. ಇದರ ಅರ್ಥ ನಿಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಬರ್ತಾ ಇದೆ. ಸೊ ವ್ಯತ್ಯಾಸ ಸೇಮ್ ಬರ್ತಾ ಇದೆ ಅಂತ ಅಂದಾಗ ನೀವು ಏನಂತ ಹೇಳಬೇಕಾಗತ್ತೆ, A2 ಮೈನಸ್ A1 ಸಮ A3 ಮೈನಸ್ A2 ಅಂತ ತಗೊಂಡ್ರಿ ಅಂದರೆ ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಸಮಾಂತರ ಶ್ರೇಣಿಯಲ್ಲಿದೆ ಅಂತೇಳಿ ಆನ್ಸರ್ ಬರೀತೀರಾ. ಓಕೆನಾ? ಅದೇ ರೀತಿಯಲ್ಲಿ ಮತ್ತೊಂದು 4ನೇ ಕ್ವಶನ್ನು, ಆರಂಭಿಕ ಠೇವಣಿ 10,000ಕ್ಕೆ 8% ಚಕ್ರ ಬಡ್ಡಿಯಂತೆ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಅಂತ ಕೊಟ್ಟಿದ್ದಾರೆ. ಚಕ್ರ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. 10,000 ರೂಪಾಯಿ ಠೇವಣಿ ಮಾಡಿದ್ದಾರೆ. ಆ 10,000ಕ್ಕೆ ಪ್ರತಿ ವರ್ಷಕ್ಕೆ 8% ಬಡ್ಡಿ ಹಾಕ್ತಾ ಹೋದಾಗ, ಚಕ್ರ ಬಡ್ಡಿ ಹಾಕ್ತಾ ಹೋದಾಗ, ಚಕ್ರ ಬಡ್ಡಿ ಅಂದರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಮೊದಲನೇ ವರ್ಷಕ್ಕೆ ಏನು ಬಡ್ಡಿ ಹಾಕ್ತಾರೆ,
ನೆಕ್ಸ್ಟ್ 2ನೇ ವರ್ಷಕ್ಕೆ ಅಸಲಿನ ಜೊತೆಗೆ ಬಡ್ಡಿಗೆ ಸೇರಿಸಿ ಮತ್ತೆ ಬಡ್ಡಿ ಹಾಕ್ತಾರೆ. ಇದನ್ನು ನಾವು ಚಕ್ರ ಬಡ್ಡಿ ಅಂತ ಕರಿತೀವಿ. ಈ ಒಂದು ಚಕ್ರ ಬಡ್ಡಿಯ ಸೂತ್ರದ ಆಧಾರದ ಮೇಲೆ ನೋಡೋದಾದ್ರೆ, ನೀವು ಸಾಮಾನ್ಯವಾಗಿ ಚಕ್ರ ಬಡ್ಡಿಯ ಸೂತ್ರವನ್ನ A = P × 1 + R / 100 × ಹೋಲ್ ರೈಸ್ ಟು n ಅಂತ ಸೂತ್ರ ಬರುತ್ತೆ. ಇದರ ಆಧಾರದ ಮೇಲೆ ಅಸಲು ಬೆಲೆಯನ್ನು ಅವರು 10,000 ಕೊಟ್ಟಿದ್ದಾರೆ. ಇಂಟು 1 + 8 / 100 ಅಂದರೆ 1 ಅಂತ ಬರೆದ್ರೆ ಅಂದ್ರೆ ಅದರ ಅರ್ಥ ಮೊದಲನೇ ವರ್ಷದ ಬಡ್ಡಿ. ಅಲ್ಲಿಗೆ 10,000 ರೂಪಾಯಿಗೆ ಮೊದಲನೇ ವರ್ಷದ ಬಡ್ಡಿ 800 ರೂಪಾಯಿ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಲ್ಲಿಗೆ ಒಟ್ಟು 10,800 ರೂಪಾಯಿ ಬರುತ್ತೆ. ಈ ಒಂದು ಕಂಪ್ಲೀಟ್ ಆಗಿ ನಾವು ಇದನ್ನ ಉತ್ತರವನ್ನು ಕಂಡುಹಿಡಿದ್ರೆ 10,800 ರೂಪಾಯಿ ಬರುತ್ತೆ. ಅದೇ ರೀತಿಯಲ್ಲಿ 2ನೇ ವರ್ಷ ಅಂತ ಅಂದರೆ ಇಲ್ಲಿ ನೀವು ಎನ್ ಇರೋ ಜಾಗದಲ್ಲಿ 2 ಹಾಕಿದ್ರಿ ಅಂದರೆ ಆಗ ಬಡ್ಡಿ ಏನು ಬರುತ್ತೆ, ಬಡ್ಡಿ ಅಸಲು 2 ಸೇರಿಸಿದ್ರೆ 11,664 ಬರುತ್ತೆ. ಹಾಗೆಯೇ 3ನೇ ವರ್ಷಕ್ಕೆ ಎನ್ ಇರೋ ಜಾಗದಲ್ಲಿ 3 ಹಾಕ್ಕೊಂಡ್ರಿ ಅಂದರೆ 12,597.12 ಬರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ A2 - A1 ಮಾಡಿದ್ರಿ ಅಂದರೆ ಎರಡನೇ ಪದ, ಇದನ್ನು ಎರಡನೇ ಪದ, ಇದು ಮೊದಲನೇ ಪದ ಅಂತ ತಗೊಂಡ್ರೆ 2ನೇ ಪದದಲ್ಲಿ ಮೊದಲನೇ ಪದವನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಉತ್ತರ 864 ಬರುತ್ತೆ. ಹಾಗಿದ್ಮೇಲೆ 3 ಮತ್ತು 2ನೇ ಪದಗಳನ್ನು ತಗೊಂಡಾಗ ಅಂದರೆ A3 - A2 ಮಾಡಿದಾಗ ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ ಉತ್ತರ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 933.12 ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದರೆ A2 - A1 ಮತ್ತು A3 - A2 ಸಮ ಇಲ್ಲ ಅಂತ ಬರೀತೀರಿ. ಯಾಕೆ ಅಂದರೆ ಎರಡು ಬೆಲೆ ಬೇರೆ ಬೇರೆ ಬರ್ತಾ ಇದೆ. ಯಾವಾಗ ಇದು ಸಮ ಇರೋದಿಲ್ವೋ ಆಗ ಆ ಒಂದು ಶ್ರೇಣಿ ಏನಾಗಿರೋದಿಲ್ಲ, ಸಮಾಂತರ ಶ್ರೇಣಿ ಆಗಿರೋದಿಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿಯಲ್ಲ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಏನಂತೇಳಿ, ಇದು ಸಮಾಂತರ ಶ್ರೇಣಿಯಲ್ಲ ಅಂತೇಳಿ ಆನ್ಸರ್ ಬರೀತೀರ ಈ ಪ್ರಶ್ನೆಗೆ. ಮುಂದುವರೆದು ಈ ಒಂದು ಅಭ್ಯಾಸ 5.1ರ 2ನೇ ಮೇನ್ನಲ್ಲಿ ಸುಮಾರು 5 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಏನಂತೇಳಿ, ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಈ ಎ ಮತ್ತು ಡಿಗಳನ್ನು ಬಳಕೆ ಮಾಡಿಕೊಂಡು ಆ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಬೇಕಂದ್ರೆ A1, A2, A3, A4 ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಿಮಗೆ ಸಮಾಂತರ ಶ್ರೇಣಿಯ ಮೂಲ ರೂಪದ ಆಧಾರದ ಮೇಲೆ ಕಂಡುಹಿಡಿಬೇಕಾಗತ್ತೆ. ಸೊ ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಹೌದಾ? ನಮಗೆ ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಹೇಗೆ ಬರಿತೀವಿ, ಸಾಮಾನ್ಯವಾಗಿ ಹೇಗೆ ಬರಿತೀವಪ್ಪ ಅಂತ ಹೇಳಿದ್ರೆ ಮೊದಲನೇ ಪದವನ್ನು ಎ ಅಂತ ಹೇಳ್ತೀವಿ, 2ನೇ ಪದವನ್ನು A+D ಅಂತ ಕರಿತೀವಿ, 3ನೇ ಪದವನ್ನು A+2D ಅಂತ ಕರಿತೀವಿ. ಹಾಗೇನೆ 4 ಕೇಳಿರೋದ್ರಿಂದ 4ನೇ ಪದವನ್ನು A+3D ಹೀಗೆ ಬರ್ಕೊಂತ ಹೋಗ್ತೀವಿ. ಪ್ರತಿಯೊಂದು ಪದದ ಒಂದು ರೂಪ ಯಾವ ರೀತಿ ಬರುತ್ತೆ ಅಂದರೆ ಮೊದಲನೇದು ಎ, 2ನೇದು A+D, 3ನೇದು A+2D, ನಂತರ A+3D ಈ ಥರ. ಅದ್ರ ಪ್ರಕಾರ ನೀವು ಮೊದಲನೇ ಪದ ಎ ಅಂತ ಹೇಳಿದ್ರೆ 10 ಅಂತ ಹೇಳ್ಬೋದು, ಇದು A1. ಹಾಗಾದ್ರೆ 2ನೇ ಪದ A2 ಏನಾಗತ್ತೆ, A2 ಬೇಕು ಅಂದರೆ ನೀವು ಎ ಇರೋ ಜಾಗದಲ್ಲಿ 10 ಹಾಕಿ ಡಿ ಇರೋ ಜಾಗದಲ್ಲಿ 10 ಹಾಕಿದಾಗ 20 ಬರುತ್ತಲ್ಲ, ಇದನ್ನು ನಾವು ಏನಂತ ಕರಿತೀವಿ, 2ನೇ ಪದ ಅಂತ ಕರಿತೀವಿ. ಇನ್ನು 3ನೇ ಪದ ಬೇಕು ಅಂತ ಹೇಳಿದ್ರೆ ಎ ಇರೋ ಜಾಗದಲ್ಲಿ 10 ಹಾಕಬೇಕು, 2 × ಡಿ ಇರೋ ಜಾಗದಲ್ಲಿ ಮತ್ತೆ 10 ಹಾಕಿದ್ರಿ ಅಂದರೆ 2 × 10 = 20, 20ಕ್ಕೆ 10 ಕೂಡಿದ್ರೆ 30 ಬರುತ್ತೆ. ಹಾಗಿದ್ಮೇಲೆ A+3D ಅಂತ ಹೇಳಿದ್ರೆ 10 + 3 × 10 ಮಾಡಬೇಕಾಗತ್ತೆ, 3 × 30ಕ್ಕೆ 10 ಕೂಡಿದ್ರೆ 40 ಬರುತ್ತೆ. ಸೊ ನಿಮಗೆ ಮೊದಲ 4 ಪದಗಳನ್ನು ಕಂಡು ಹಿಡಿಯಿರಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದರ ಪ್ರಕಾರ ಮೊದಲನೇ ಪದ 10, 2ನೇ ಪದ 20, 3ನೇ ಪದ 30, 4ನೇ ಪದ 40. ಹಾಗಿದ್ರೆ ಇನ್ನು ಈ ಕಡೆ 2ನೇದನ್ನು ನೀವು ನೋಡೋದಾದರೆ 2ನೇದರಲ್ಲೂ ಕೂಡ ನೀವು ಮೊದಲು ಸಾಮಾನ್ಯ ರೂಪವನ್ನು ಬರ್ಕೊಳ್ಬೇಕು. ಸಮಾಂತರ ಶ್ರೇಣಿಯಲ್ಲಿ ಬರುವ ಮೊದಲನೇ ಪದ ಎ, 2ನೇ ಪದವನ್ನು ನಾವು A+D ಅಂತ ಕರಿತೀವಿ, 3ನೇ ಪದ A+2D ಆಗತ್ತೆ, 4ನೇ ಪದ A+3D ಆಗತ್ತೆ. ಈಗ ಎ ಅಂತ ಹೇಳಿದ್ರೆ ಎ ಇರುವ ಜಾಗದಲ್ಲಿ ಅವರೇ ಬೆಲೆ ಕೊಟ್ಟಿದ್ದಾರೆ 2 -2, ಇದು ಮೊದಲನೇ ಪದ. 2ನೇ ಪದ ಬೇಕು ಅಂತ ಹೇಳಿದ್ರೆ -2ರ ಜೊತೆಗೆ 0 ಸೇರಿಸಬೇಕು. -2ಕ್ಕೆ 0, ಡಿ 0ಯನ್ನು ಕೂಡಿದ್ರೆ ಆವಾಗಲೂ ಕೂಡ -2 ಬರುತ್ತೆ. 2ನೇ ಪದನೂ ಕೂಡ -2. 3ನೇ ಪದ ಅಂದರೆ ಇಲ್ಲಿಗೆ 0, ಡಿನ ಬೆಲೆ 0 ಇರೋದ್ರಿಂದ ಪ್ರತಿ ಬಾರಿನೂ ಕೂಡ ಏನು ಬರುತ್ತೆ ಅಂದರೆ ಪ್ರತಿ ಪದಗಳು ಕೂಡ ಸಮ ಇರ್ತವೆ. ಅಂದರೆ ಪ್ರತಿ ಪದಗಳು ಕೂಡ -2ಕ್ಕೆ ಸಮ ಇದ್ದಾವೆ. ಓಕೆ, ಇದಾದ ನಂತರದಲ್ಲಿ ನೆಕ್ಸ್ಟ್ ಕೆಳಗಡೆ 3ನೇ ಕ್ವಶನ್ ಕೊಟ್ಟಿದ್ದಾರೆ.
ಇಲ್ಲೂ ಕೂಡ ನೀವು ಸೇಮ್ ಎ ಅಂತ ಈ ಮೊದಲಿಗೆ ಸಾಮಾನ್ಯ ರೂಪವನ್ನು ಬರ್ಕೊಳ್ತೀರಾ. ಪದ ಏನೋ ಸಮಾಂತರ ಶ್ರೇಣಿಯ ಪದಗಳನ್ನು ಬರೆದಾಗ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಟಿ, ಮೂರನೇ ಪದ ಎ ಪ್ಲಸ್ 2ಡಿ, ನಾಲ್ಕನೇ ಪದ ಎ ಪ್ಲಸ್ 3ಡಿ. ಈಗ ನೀವು ಎನ ಬೆಲೆಯನ್ನು 4 ಅಂತ ತಗೊಳ್ತೀರಾ. ಡಿನ ಬೆಲೆ ಬೇಕು ಅಂದರೆ ಎ ಪ್ಲಸ್ ಡಿ ಅಂದರೆ 4 ಪ್ಲಸ್ -3 ತಗೊಳ್ಬೇಕು. ಯಾಕೆ ಅಂದರೆ ಇಲ್ಲಿ -3 ಇದೆ. ಪ್ಲಸ್ ಇಂಟು ಮೈನಸ್ ಮಾಡಿಬಿಟ್ರೆ ಮೈನಸ್ ಬರುತ್ತೆ. 4ರಲ್ಲಿ 3 ಕಳೆದ್ರೆ 1 ಬರುತ್ತೆ. ಹಾಗಿದ್ಮೇಲೆ ಇಲ್ಲಿ 4 ಪ್ಲಸ್ 2 ಇಂಟು -3 ಮಾಡಬೇಕಾಗತ್ತೆ. 2 3 6, 4ರಲ್ಲಿ 6 ಕಳಿತೀರಾ. ಇಲ್ಲಿ ಚಿಹ್ನೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರೋದ್ರಿಂದ 4ರಲ್ಲಿ 6 ಕಳೆದ್ರೆ -2 ಅಂತ ಬರೀಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಇಲ್ಲಿ 4 ಪ್ಲಸ್ 3 ಇಂಟು -3 ಮಾಡ್ತೀರಾ. 3 3 9 ಬರುತ್ತೆ. -9ರಲ್ಲಿ 4 ಕಳೆದ್ರಿ ಅಂತ ಹೇಳಿದ್ರೆ -5 ಅಂತೇಳಿ ಬರೀಬೇಕಾಗತ್ತೆ. ಓಕೆನಾ? ಇದೇ ರೀತಿನಲ್ಲಿ ಈ ಕಡೆನೂ ಕೂಡ ನೀವು A4 ಅಂತ ತಗೊಂಡು ಎ ಅಂತ ಹೇಳಿದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ ಅಂತ ಬರ್ಕೊಂಡು ಎನ ಬೆಲೆ -1 ಅಂದರೆ ಇದು ಮೊದಲನೇ ಪದ. ಎರಡನೇ ಪದ -1ಕ್ಕೆ ಏನು ಮಾಡ್ಬೇಕು ನೀವು 1/2 ಅಂದರೆ ಅರ್ಧವನ್ನು ಕೂಡಬೇಕು. ಇದಕ್ಕೆ ಮೈನಸ್ ಇರೋದ್ರಿಂದ -1ರಲ್ಲಿ ಅರ್ಧ ಕಳೆದ್ರಿ ಅಂದರೆ -1/2 ಮಾತ್ರ ಉಳ್ಕೊಳ್ಳುತ್ತೆ. ಈ ಕಡೆ -1 ಪ್ಲಸ್ 2 ಇಂಟು 1 ಡಿವೈಡೆಡ್ ಬೈ 2, 2 ಕ್ಯಾನ್ಸಲ್ ಆಗಿ 1 ಕ್ಯಾನ್ಸಲ್ ಆಗಿ 0 ಉಳ್ಕೊಳ್ಳುತ್ತೆ. ಈ ಕಡೆ ಬಂದಾಗ -1 ಪ್ಲಸ್ 3 ಇಂಟು 1/2 ಮಾಡಿದರೆ ಇದನ್ನು ನಾವು 3/2 ಅಂತ ಕರಿತೀವಿ. ಅಂದರೆ ಇದರ ಅರ್ಥ ಏನು? 1/2ನಲ್ಲಿ 1 ಕಳೆದ್ರಿ ಅಂದರೆ ನಿಮಗೆ ಬರೀ ಅರ್ಧ ಉಳ್ಕೊಳ್ಳುತ್ತೆ, ಚಿಹ್ನೆ ಪ್ಲಸ್ ಬರುತ್ತೆ. ಓಕೆನಾ? ಸೊ ಇದು ಈ ರೀತಿಯಲ್ಲಿ ನೀವು ಸುಲಭವಾಗಿ ಆನ್ಸರ್ನ ಹೇಳ್ತಾ ಇದ್ದೀರಾ. ಇದೇ ಮೇನ್ನಲ್ಲಿ ಕೊನೆಯದು 5ನೇದು. ಇಲ್ಲೂ ಕೂಡ ನೀವು A1 ಅಂತ ಹೇಳಿದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ. ಎನ ಬೆಲೆ -1.25. ಎ ಪ್ಲಸ್ ಡಿ ಅಂದರೆ -1.25ಕ್ಕೆ ಮತ್ತೆ -0.25 ಕೂಡಬೇಕಾಗತ್ತೆ. ಕೂಡಿದಾಗ ಏನು ಬರುತ್ತೆ ಅಂದರೆ ಇಲ್ಲಿ ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ಇವೆರಡನ್ನ ಕೂಡ್ತೀರಾ. ಸಜಾತಿಯ ಸಂಖ್ಯೆಗಳನ್ನು ಕೂಡಿದಾಗ -1.25ಕ್ಕೆ 0.25 ಕೂಡಿದ್ರಿ ಅಂದರೆ -1.50 ಬರುತ್ತೆ. ಇದು ಎರಡನೇ ಪದ. ಇನ್ನು ಮೂರನೇ ಪದ ಏನು ಬರುತ್ತೆ ಅಂತ ನೀವು ನೋಡೋದಾದರೆ, ಮೂರನೇ ಪದಕ್ಕೆ ನೀವು ಎ ಇರೋ ಜಾಗದಲ್ಲಿ -1.25 ಹಾಕ್ಬಿಟ್ಟು ಇಲ್ಲಿ 2 ಅಂತ ಬರೆದು -0.25 ಹಾಕಿದ್ರಿ ಅಂದರೆ ಇಲ್ಲೂ ಕೂಡ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದ್ರಿಂದ ಎರಡೂ ಸಂಖ್ಯೆಗಳಿಗೂ ಚಿಹ್ನೆ ಮೈನಸ್ ಬರುತ್ತೆ. ಕೂಡಿದಾಗ 2ರಿಂದ -0.25 ಗುಣಾಕಾರ ಮಾಡಿದರೆ 0.50 ಬರುತ್ತೆ. ಅದಕ್ಕೆ ಇದನ್ನು ಕೂಡಿದ್ರಿ ಅಂತ ಹೇಳಿದ್ರೆ 1.75 ಆಗ್ಬಿಡುತ್ತೆ. ಹಾಗಿದ್ಮೇಲೆ ಇನ್ನೊಂದು 4ನೇ ಪದ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ -1.25ಕ್ಕೆ 3 ಇಂಟು -0.25 ಬರೆದ್ಬಿಟ್ರಿ ಅಂತ ಹೇಳಿದ್ರೆ 3ರಿಂದ -0.25 ಗುಣಾಕಾರ ಮಾಡಿದ್ರೆ 0.75 ಬರುತ್ತೆ. ಚಿಹ್ನೆ ಮೈನಸ್ಸೇ ಬರೀತೀರಾ. ಈ 1.25ಕ್ಕೆ 0.75 ಕೂಡಿದ್ರೆ -2.00 ಬರುತ್ತೆ. ಓಕೆನಾ? ಸೊ ಇದು ಈ 4 ಪದಗಳನ್ನು ನಾವು 5 ಲೆಕ್ಕಗಳಲ್ಲೂ ಕೂಡ ಮೊದಲ 4 ಪದಗಳನ್ನು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಕಂಡುಹಿಡಿದಿದ್ದೀವಿ. ಓಕೆ, ಮುಂದಿನ ಹಂತದಲ್ಲಿ ಇದೇ ಒಂದು 5.1 ಅಭ್ಯಾಸದ 3ನೇ ಪ್ರಶ್ನೆ ಹೇಳುತ್ತೆ. ಕೆಳಗಡೆ ಸಮಾಂತರ ಶ್ರೇಣಿಗಳನ್ನು ಅವ್ರು ಕೊಟ್ಟಿದ್ದಾರೆ. ಕೊಟ್ಟಂಥ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವುಗಳಿಗೆ ಮೊದಲನೇ ಪದ ಯಾವುದು ಮತ್ತು ಸಾಮಾನ್ಯ ವ್ಯತ್ಯಾಸ ಎಷ್ಟು ಅನ್ನೋದನ್ನು ಬರೀಬೇಕು. ಹೇಗೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ 3ನೇ ಮೇನ್ನಲ್ಲಿ 1ನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಶ್ರೇಣಿ ಅವ್ರು ಕೊಟ್ಟಿದ್ದಾರೆ. ಕೊಟ್ಟಂಥ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ನಾವು ಎ ಅಂತ ಹೇಳಬೇಕಾಗತ್ತೆ. ಎನ ಬೆಲೆ 3. ಇನ್ನು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ಎನ್ನುವಂಥ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಸಾಮಾನ್ಯ ವ್ಯತ್ಯಾಸ ಯಾವಾಗ ಸಿಗುತ್ತಪ್ಪ ಅಂದರೆ ಒಂದು ಪದದ ಹಿಂದಿನ ಪದವನ್ನು ಕಳಿಬೇಕು. ಒಂದು ಪದದಿಂದ ಅದರ ಹಿಂದಿನ ಪದವನ್ನು ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಅಂದರೆ 2ನೇ ಪದದಿಂದ 1ನೇ ಪದವನ್ನು ಕಳೆದ್ರೆ ಡಿ ಸಿಗುತ್ತೆ, ಅಥವಾ 3ನೇ ಪದದಿಂದ 2ನೇ ಪದವನ್ನು ಕಳೆದ್ರೆ ಡಿ ಸಿಗುತ್ತೆ. ಹಾಗಾಗಿ ಈಗ ನಾವು 2ನೇ ಪದದಲ್ಲಿ 1ನೇ ಪದವನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ ಉತ್ತರ -2 ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಎ ಯಾವುದಾಗತ್ತೆ? ಮೊದಲನೇ ಪದ -5 ಆಗತ್ತೆ.
ಸಾಮಾನ್ಯ ವ್ಯತ್ಯಾಸ ಡಿ ಬೇಕು ಅಂದರೆ A2 ಮೈನಸ್ A1 ಮಾಡ್ತೀರಿ, -1 ಮೈನಸ್ ಬರೆದು ಮತ್ತೆ -5 ಅಂತ ಬರೀತೀರಿ. ಈಗ -1 ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. +5ರಲ್ಲಿ 1 ಕಳೆದ್ರೆ ನೀವು 4 ಅಂತ ಬರೀಬೇಕಾಗತ್ತೆ. ಇನ್ನು ಮೂರನೇ ಕ್ವಶನ್ನು, ಮೂರನೇ ಪ್ರಶ್ನೆನಲ್ಲಿ 3ನೇ 1 ನೀವು ಎ ಅಂತ ತಗೊಳ್ಬೇಕು. ಸಾಮಾನ್ಯ ವ್ಯತ್ಯಾಸ ಬೇಕು ಅಂದರೆ 3ನೇ 5ರಲ್ಲಿ 3ನೇ 1 ಕಳಿಬೇಕು. ಎರಡಕ್ಕೂ ಸಿಂಬಲ್ 3 ಇರೋದ್ರಿಂದ ಕೆಳಗಡೆ ಛೇದದಲ್ಲಿ ಮೇಲ್ಗಡೆ ಇರುವ ಅಂಶದ ಚಿಹ್ನೆಯಲ್ಲಿ ಮೈನಸ್ ಇರೋದ್ರಿಂದ 5ರಲ್ಲಿ 1 ಕಳೆದ್ರಿ ಅಂದರೆ 4 ಬರುತ್ತೆ. 3ನೇ 4 ನಾವು ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ಬೋದು. ಇದಾದ ನಂತರ 4ನೇ ಪ್ರಶ್ನೆಯನ್ನು ನೋಡಿದರೆ ಇಲ್ಲಿ 0.6 ಅನ್ನೋದು ಮೊದಲನೇ ಪದ ಆಗುತ್ತೆ. ಹಾಗೆಯೇ ಸಾಮಾನ್ಯ ವ್ಯತ್ಯಾಸ A2 ಮೈನಸ್ A1 ಮಾಡಿದ್ರಿ ಅಂದರೆ 1.7ರಲ್ಲಿ 0.6 ಕಳೆದ್ರಿ ಅಂದರೆ ಇಲ್ಲಿ 1ರಲ್ಲಿ 0 ಕಳಿತೀರಾ, 1 ಹಾಗೆ ಉಳ್ಕೊಳ್ಳುತ್ತೆ. ಪಾಯಿಂಟ್ ಬರೋದು 7ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಉತ್ತರ ನಿಮಗೆ 1.1 ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಈ ರೀತಿಯಲ್ಲಿ ಸುಲಭವಾಗಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಪ್ರತಿ ಲೆಕ್ಕಕ್ಕೂ ಕೂಡ ನಾವು ಸುಲಭವಾಗಿ ಕಂಡುಹಿಡಿದಿದ್ದೀವಿ. ಅಭ್ಯಾಸ 5.1ರ ಕೊನೆಯ ಮೇನ್ನಲ್ಲಿ ಬರುವಂಥ ಪ್ರಶ್ನೆ 4ನೇ ಮೇನ್ ಏನು ಹೇಳುತ್ತೆ? ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ಕಂಡುಹಿಡಿಬೇಕು. ಕಂಡುಹಿಡಿದ ನಂತರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಸುಲಭ. ಇಷ್ಟೋ ತನಕ ನಾವು ಮಾಡಿದಾಗೆ ಸಮಾಂತರ ಶ್ರೇಣಿ ಹೌದು ಅಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ ಸಾಮಾನ್ಯ ವ್ಯತ್ಯಾಸದ ಆಧಾರದ ಮೇಲೆ ನಾವು ಇಷ್ಟೋ ತನಕ ನಾವು ಕಂಡುಹಿಡಿದಾಗೆ ನೋಡ್ತಾ ಹೋಗೋದಾದ್ರೆ, ಓಕೆ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಮೊದಲು ನೀವು ಇದು ಹೌದೋ ಅಲ್ವೋ, ಸಮಾಂತರ ಶ್ರೇಣಿ ಹೌದೋ ಅಲ್ವೋ ಯಾವಾಗ ಗೊತ್ತಾಗತ್ತೆ ಅಂದರೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರಿ ಅಂದರೆ ಏನು ಬರುತ್ತೋ 3ನೇ ಪದದಲ್ಲಿ 2ನೇ ಪದವನ್ನು ಕಳೆದೋಗು ಕೂಡ ಅದೇ ಬರಬೇಕು. ಅಂದರೆ ಇಲ್ಲಿ ಮೇಲ್ಗಡೆ 2 ಬಂದಿದೆ ಅಂದರೆ ಇಲ್ಲಿ 2 ಬರಬೇಕು. ಬರಲ್ಲ. ಎಷ್ಟು ಬರುತ್ತೆ? 4 ಬರುತ್ತೆ. 1 2 ಬರ್ತಾ ಇದೆ, ಇನ್ನೊಂದು 4 ಬರ್ತಾ ಇದೆ ಅಂದರೆ ಇದರ ಅರ್ಥ A2 ಮೈನಸ್ A1 A3 ಮೈನಸ್ A2ಕ್ಕೆ ಸಮ ಇಲ್ಲ. ಯಾವಾಗ ಸಮ ಇಲ್ವೋ ನೀವು ಹೇಳಬೇಕಾಗತ್ತೆ ಇದು ಸಮಾಂತರ ಶ್ರೇಣಿ ಅಲ್ಲ. ಓಕೆನಾ? ಇದು ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಈ ಕಡೆ 2ನೇ ಮೇನ್ನು ಕೂಡ 2ನೇ ಕ್ವಶನ್ನು ಕೂಡ ಇಲ್ಲೂ ಕೂಡ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ 2ನೇ 5ರಲ್ಲಿ 2 ಕಳಿತೀರಾ, ಲಾಸ ತಗೊಂಡ್ರೆ 2 ಬರುತ್ತೆ. ಇಲ್ಲಿ 5 1 5 ಬರುತ್ತೆ, 2 2 4 ಬರುತ್ತೆ, ಮಧ್ಯ ಚಿಹ್ನೆ ಮೈನಸ್ಸು. 5ರಲ್ಲಿ 4 ಹೋದರೆ 1 ಅಂದರೆ ಅಲ್ಲಿಗೆ 2ನೇ 1 ಬಂತು. ಹಾಗಿದ್ರೆ 3ನೇ ಪದದಲ್ಲಿ 2ನೇ ಪದವನ್ನು ಕಳೆದ್ರೆ ಅಂದರೆ 3ರಲ್ಲಿ 2ನೇ 5 ಕಳೆದ್ರಿ ಅಂದರೆ ಇಲ್ಲೂ ಕೂಡ ನೀವು ಲಾಸ ತಗೊಂಡ್ರಿ ಅಂದರೆ 2 ಬರುತ್ತೆ. 3 2 6 ಮೈನಸ್ 1 5 5. 6ರಲ್ಲಿ 5 ಕಳೆದ್ರೂ ಕೂಡ ಏನು ಬರ್ತಾ ಇದೆ? 2ನೇ 1 ಬರ್ತಾ ಇದೆ. ಅಂದರೆ ಅದರ ಅರ್ಥ A2 ಮೈನಸ್ A1 ಅನ್ನೋದು A3 ಮೈನಸ್ A2ಕ್ಕೆ ಸಮ ಇದೆ. ಅಂದರೆ ಇದರ ಅರ್ಥ ಏನಿದು? ಇದು ಸಮಾಂತರ ಶ್ರೇಣಿಯಾಗಿದೆ ಅಂಥೇಳಿ ನೀವು ಬರಿಬೇಕಾಗತ್ತೆ. ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಇದು ಸಮಾಂತರ ಶ್ರೇಣಿ ಆಗಿದೆ ಅಂದರೆ ಡಿ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಇಲ್ಲಿ ನೀವು ಇಷ್ಟೋ ತನಕ ಮಾಡಿದಿರಲ್ಲ ಅದೇ ಸಾಮಾನ್ಯ ವ್ಯತ್ಯಾಸ 2ನೇ 1. ಜೊತೆಗೆ ಏನು ಕೇಳಿದ್ದಾರೆ? ಮುಂದಿನ 3 ಪದಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಮುಂದಿನ 3 ಪದಗಳು ಯಾವ ಬರ್ತವೆ? ಈಗ ಇಲ್ಲಿ 2 ಇದೆ, 2 ನಂತರ 2ನೇ 5, ನೆಕ್ಸ್ಟ್ 3 ನಂತರ 2ನೇ 7. ಹಂಗಾರೆ ನೆಕ್ಸ್ಟ್ ಯಾವ್ದು ಸಂಖ್ಯೆ ಬರುತ್ತೆ? 2 ನಂತರ 3 ನಂತರ ಬರೋದು ಯಾವುದು? 4. 4ರ ನಂತರ ಯಾವ್ದು ಬರುತ್ತೆ? 2ನೇ 9 ಬರುತ್ತೆ. 2ನೇ 9 ನಂತರ 5 ಬರುತ್ತೆ, ನಂತರ 2ನೇ 11. ನಿಮಗೆ ಬರೀ 3 ಕೇಳಿರೋದ್ರಿಂದ ನೀವು 4 2ನೇ 9 ಮತ್ತು 5 ಬರೆದ್ರೆ ಸಾಕು. ಓಕೆನಾ? ಇದೇ ರೀತಿಯಲ್ಲಿ ಕೆಳಗಡೆ 3ನೇದಕ್ಕೂ ಕೂಡ ನೀವು ನೋಡಿ, ಇಲ್ಲಿ 2ನೇ ಪದ -3.2, ಅದರಲ್ಲಿ 1ನೇ ಪದ -1.2 ಮಾಡಿದ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. 3.2ರಲ್ಲಿ 1.2 ಕಳೆದ್ರೆ -2.2 ಮಾತ್ರ ಉಳ್ಕೊಳ್ಳುತ್ತೆ, 0.2 ಹೋಗ್ಬಿಡುತ್ತೆ. ಅದೇ ರೀತಿ A3 ಮೈನಸ್ A2 ಮಾಡಿದ್ರಿ ಅಂದರೆ ಇಲ್ಲೂ ಕೂಡ -5.2ರಲ್ಲಿ -3.2 ಮಾಡಿದ್ರಿ ಅಂದರೆ ಸೇಮ್ ಮೇಲ್ಗಡೆ ಬಂದ ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದು 5ರಲ್ಲಿ 3 ಹೋದರೆ
-2 ಉಳ್ಕೊಳ್ಳುತ್ತೆ. 2ರಲ್ಲೂ -2 ಬರ್ತಾ ಇದೆ ಅಂದರೆ ಇದನ್ನು ನೀವು ಏನು ಹೇಳಬೇಕಾಗತ್ತೆ, A2 - A1 ಈಸ್ ಈಕ್ವಲ್ ಟು A3 - A2 ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇದು ಸಮಾಂತರ ಶ್ರೇಣಿ ಆಗಿದೆ ಅಂತ ಹೇಳಿದ್ರೆ ಇದರ ಅರ್ಥ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಬರಿಬೇಕು. ಸಾಮಾನ್ಯ ವ್ಯತ್ಯಾಸ -2. ಇದರ ಜೊತೆಗೆ ಮತ್ತೇನು ಬರಿಬೇಕು, ಮುಂದಿನ 3 ಪದಗಳು ಕೊಟ್ಟಿದ್ದಾರಲ್ವಾ. ಸೊ ಮುಂದಿನ 3 ಪದಗಳು ಬೇಕು ಅಂದರೆ ಈಗ -7.2ಕ್ಕೆ -2 ಸೇರಿಸಿದ್ರಿ ಅಂದರೆ ನಿಮಗೆ -9.2 ಆಗುತ್ತೆ. -9.2ಕ್ಕೆ ಮತ್ತೆ -2 ಸೇರಿಸಿದ್ರೆ ಅಂದರೆ -11.2 ಆಗುತ್ತೆ. -11.2ಕ್ಕೆ ಮತ್ತೆ 2 ಸೇರಿಸಿದ್ರೆ ಅಂದರೆ -13.2. ಓಕೆನಾ? ಹಾಗಿದ ಮೇಲೆ 4ನೇ ಪದವನ್ನು ಕಂಡುಹಿಡಬೇಕು. ಇಲ್ಲಿ 4ನೇ ಪ್ರಶ್ನೆಗೂ ಕೂಡ ಅದು ಸಮಾಂತರ ಶ್ರೇಣಿ ಹೌದಾ ಅಥವಾ ಅಲ್ವಾ ಅಂತ ನೋಡೋದಾದರೆ ಇಲ್ಲೂ ಕೂಡ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ -6 -10 ಅಂತ ಬರ್ಕೊಳ್ತೀರ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. 10ರಲ್ಲಿ 6 ಕಳೆದ್ರೆ 4 ಬರುತ್ತೆ. ಹಾಗಿದ ಮೇಲೆ ಇಲ್ಲೂ ಕೂಡ -2ರಲ್ಲಿ -6 ಮಾಡಿದ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6ರಲ್ಲಿ 2 ಹೋದರೆ ಇಲ್ಲೂ ಕೂಡ 4 ಬರುತ್ತೆ. ಸೊ ಇಲ್ಲೂ 4 ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ನೀವು ಹೇಳಬೇಕು A2 - A1 A3 - A2ಕ್ಕೆ ಸಮ ಇದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಂತೇಳಿ ನೀವು ಉತ್ತರವನ್ನು ಬರೀತೀರಾ. ಜೊತೆಗೆ ಯಾವಾಗ ಅದು ಸಮಾಂತರ ಶ್ರೇಣಿ ಆಯಿತೋ ಆಗ ಸಾಮಾನ್ಯ ವ್ಯತ್ಯಾಸ ಬರೀರಿ ಅಂತ ಕೊಟ್ಟಿದ್ದಾರೆ 4. ಇದ್ರ ಜೊತೆಗೆ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು ತಾನೇ ಇದಕ್ಕೆ. ಸೊ ಮುಂದಿನ 3 ಪದಗಳು ಬೇಕು ಅಂತ ಹೇಳಿದ್ರೆ ಯಾವುದಪ್ಪ ಅದು ಅಂತ ನೀವು ನೋಡೋದಾದರೆ ಇಲ್ಲಿ 2 ಇದೆ. 2ಕ್ಕೆ 4 ಸೇರಿಸಿದ್ರೆ 6, 6ಕ್ಕೆ 4 ಸೇರಿಸಿದ್ರೆ 10, 10ಕ್ಕೆ 4 ಸೇರಿಸಿದ್ರೆ 14 ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಹಾಗಿದ್ರೆ 5ನೇದು ನೋಡ್ತಾ ಬಂದರೆ ಇಲ್ಲೂ ಕೂಡ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ 3 + √2ರಲ್ಲಿ 3 ಕಳೆದ್ರಿ ಅಂದರೆ ನಿಮಗೆ ಬರೀ √2 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಿದ ಮೇಲೆ ಇಲ್ಲಿ 3 + 2 √2ರಲ್ಲಿ 3 + √2 ಕಳೆದ್ರಿ ಅಂದರೆ 3 ಹೋಗುತ್ತೆ. 2ರಲ್ಲಿ 1 √2 ಕಳೆದ್ರಿ ಅಂದರೆ ಬರೀ 1 √2 ಮಾತ್ರ ಉಳ್ಕೊಳ್ಳುತ್ತೆ. ಇದರರ್ಥ ಇಲ್ಲೂ ಕೂಡ A2 - A1 ಅನ್ನೋದು A3 - A2ಕ್ಕೆ ಸಮ ಇದೆ ನೀವು ಹೇಳಬೇಕಾಗತ್ತೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಂಥೇಳಿ ಉತ್ತರವನ್ನು ಬರೀತೀರಾ. ಯಾವಾಗ ಇದು ಸಮಾಂತರ ಶ್ರೇಣಿನೋ ಡಿ ಕಂಡುಹಿಡಿಯಕ್ಕೆ ಕೇಳಿದರೆ ಡಿನ ಬೆಲೆ √2. ಜೊತೆಗೆ ಮತ್ತೇನು ಕೇಳಿದರೆ ಮುಂದಿನ 3 ಪದಗಳು ಬೇಕು ಅಂತ ಹೇಳಿದರೆ ಈಗ ಏನು ಮಾಡಬೇಕಂದ್ರೆ ಇವಕ್ಕೆ √2 ಸೇರಿಸ್ತಾ ಹೋಗಬೇಕು. 3 + 3 √2ಕ್ಕೆ ಒಂದು √2 ಸೇರಿಸಿದ್ರಿ ಅಂದರೆ ನೀವು ಅದನ್ನು 3 + 4 √2 ಅಂತ ಬರೀಬೋದು. ಹಾಗಿದ್ರೆ ಮುಂದಿನ ಪದ ಏನಿರುತ್ತೆ 3 + 5 √2 ಆಗುತ್ತೆ. ಅದ್ರ ಮುಂದಿನ ಪದ 3 + 6 √2 ಈ ರೀತಿ ಬರೀತೀರಾ. ಇದಾದ ನಂತರದಲ್ಲಿ ಈ ಕಡೆ 0.22 2ನೇ ಪದ, 1ನೇ ಪದ 0.2 ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ 0.02 ಬರುತ್ತೆ. ಹಾಗಿದ ಮೇಲೆ 3ನೇ ಪದ 0.222ರಲ್ಲಿ 0.22 2ನೇ ಪದ ಕಳೆದ್ರಿ ಅಂದರೆ 0.002 ಬರುತ್ತೆ. ಇಲ್ಲಿ ವ್ಯತ್ಯಾಸ ನೋಡಿದಾಗ ವ್ಯತ್ಯಾಸ ಸೇಮ್ ಬಂದಿಲ್ಲ. ಓಕೆನಾ? A2 - A1 ಸಮ ಇಲ್ಲ A3 - A2 ಅಂದರೆ ಇದರ ಅರ್ಥ ಏನಂತ ಬರಿಬೇಕು, ಇದು ಸಮಾಂತರ ಶ್ರೇಣಿ ಅಲ್ಲ. ಓಕೆನಾ? ಇದು ಆನ್ಸರ್. ಮುಂದಿನ ಪ್ರಶ್ನೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ -4ರಲ್ಲಿ 0ಯನ್ನು ಕಳೆದ್ರೆ -4ಕ್ಕೆ ಬರುತ್ತೆ. 3ನೇ ಪದದಲ್ಲಿ 2ನೇ ಪದವನ್ನು ಕಳೆದ್ರೆ -8ರಲ್ಲಿ -4 ಮಾಡಿದ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದ್ಬಿಡ್ತದೆ. ಅದರರ್ಥ ಇಲ್ಲೂ -8ರಲ್ಲಿ 4 ಕಳೆದ್ರೆ -4 ಉಳಿತದೆ. ಇದರರ್ಥ ಸುಲಭ. A2 - A1 ಅನ್ನೋದು A3 - A2ಕ್ಕೆ ಸಮ ಇದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಂತೇಳಿ ನೀವು ಬರಿಬೇಕಾಗತ್ತೆ. ಯಾವಾಗ ಇದು ಸಮಾಂತರ ಶ್ರೇಣಿ ಆಗಿದೆಯೋ ಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಡಿನ ಬೆಲೆ -4. ಇದರ ಜೊತೆಗೆ
ಮತ್ತೇನು ಬರಿಬೇಕಾಗತ್ತೆ ಇಲ್ಲಿ ನೀವು ಮುಂದಿನ 3 ಪದಗಳು. ಓಕೆನಾ? ಸೊ ಮುಂದಿನ 3 ಪದಗಳು ಯಾವಪ್ಪ ಅಂತ ಹೇಳಿದ್ರೆ -12ಕ್ಕೆ -4 ಸೇರಿಸಿದ್ರೆ -16, -16ಕ್ಕೆ -4 ಸೇರಿಸಿದ್ರೆ -20, -20ಕ್ಕೆ ಮತ್ತೆ -4 ಸೇರಿಸಿದ್ರೆ -24. ಓಕೆ. ಮುಂದಿನ 8ನೇ ಪ್ರಶ್ನೆ, ಪ್ರತಿಯೊಂದು ಪದಗಳು ಕೂಡ ಸಮ ಇದ್ದಾವೆ ಅಂದರೆ ಅದರ ಅರ್ಥ ನಿಮಗೆ ಏನು ಬರುತ್ತೆ? ಸಾಮಾನ್ಯ ವ್ಯತ್ಯಾಸ 0 ಬರುತ್ತೆ. ಅಂದರೆ 2ನೇ ಪದದಲ್ಲಿ 1ನೇ ಪದ ಕಳೆದ್ರೂ 0 ಬರುತ್ತೆ. ಹಾಗೆಯೇ 3ನೇ ಪದದಲ್ಲಿ 2ನೇ ಪದವನ್ನು ಕಳೆದ್ರೂ ಕೂಡ 0 ಬರುತ್ತೆ. ಸೊ ನೀವು ಹೇಳ್ತೀರಾ ಇಲ್ಲಿ A2 - A1 ಸಮ A3 - A2. ಇದರ ಅರ್ಥ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದು ಸಮಾಂತರ ಶ್ರೇಣಿಯಾಗಿದೆ ಅಂತೇಳಿ ನೀವು ಉತ್ತರವನ್ನು ಬರೀತೀರಾ. ಸಾಮಾನ್ಯ ವ್ಯತ್ಯಾಸ 0 ಬರುತ್ತೆ. ಮುಂದಿನ 3 ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ತಾನೆ ಅವರು. ಸೊ ಮುಂದಿನ 3 ಪದಗಳು ಏನು ಬರ್ತಾವಪ್ಪ ಅಂತ ಅಂದರೆ ಅವು ಕೂಡ -2ನೇ 1, -2ನೇ 1, -2ನೇ 1 ಬರೋದು. ಓಕೆನಾ? ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ಕೂಡ ನೋಡಿದಾಗ 3ರಲ್ಲಿ 1 ಕಳೆದ್ರೆ 2 ಬರುತ್ತೆ. ಅದೇ 9ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಸಮ ಬರ್ತಾ ಇಲ್ಲ. ಸೊ ಸಮ ಬರ್ತಾ ಇಲ್ಲ ಅಂದರೆ ಇದರ ಅರ್ಥ ನೀವು A2 - A1 ಅಸಮ A3 - A2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ಉತ್ತರವನ್ನು ಬರೀತೀರಾ. ಹಾಗಿದ್ರೆ 10ನೇ ಪ್ರಶ್ನೆ ನೋಡಿದಾಗ A2ರಲ್ಲಿ A1 ಕಳೆದ್ರೆ 2A - A ಮಾಡಿದರೆ A ಬರುತ್ತೆ. 3A - 2A ಮಾಡಿದರೂ ಕೂಡ A ಬರುತ್ತೆ. ಇದರ ಅರ್ಥ ಏನಪ್ಪ? ಈಗ A2 - A1 ಸಮ A3 - A2. ಸೊ ದಟ್ ನೀವು ಹೇಳಬೇಕು ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಇದು ಸಮಾಂತರ ಶ್ರೇಣಿ ಅಂದರೆ ಡಿ ಎಷ್ಟು ಬಂದಿದೆ? A. ಹಾಗಿದ್ರೆ ಮುಂದಿನ 3 ಪದಗಳು, ಸೊ ಮುಂದಿನ 3 ಪದಗಳು 4Aದ ಮುಂದೆ A ಸೇರಿಸಿದ್ರಿ ಅಂದರೆ 5A ಬರುತ್ತೆ. 5Aಗೆ ಮತ್ತೆ A ಸೇರಿಸಿದ್ರೆ 6A, ನೆಕ್ಸ್ಟ್ 7A. ಓಕೆ. ನೆಕ್ಸ್ಟ್ ಪ್ರಶ್ನೆ, A² ಅಂತ ಕೊಟ್ಟಿದ್ದಾರೆ. -A ಮಾಡಿದರೆ ಇದನ್ನು ಮತ್ತೆ ಸುಲಭ ರೂಪಕ್ಕೆ ಬರಲ್ಲ. ಇದು ಸುಲಭ ರೂಪದಲ್ಲಿ ಇದೆ. ಯಾಕಂದರೆ ಇವು ವಿಜಾತಿಯ ಪದಗಳು. ವಿಜಾತಿಯ ಪದಗಳನ್ನು ಕೂಡಲಿಕ್ಕೆ ಅಥವಾ ಕಳೀಲಿಕ್ಕೆ ಬರಲ್ಲ. ಈಗ ಇದನ್ನು ಕೂಡ A³ - A², ಇವೆರಡನ್ನು ಅಬ್ಸರ್ವ್ ಮಾಡಿದಾಗ A2 - A1 ಅನ್ನೋದು A3 - A2ಕ್ಕೆ ಸಮ ಇಲ್ಲ. ಸಮ ಇಲ್ಲ ಅಂದರೆ ಸುಲಭವಾಗಿ ಹೇಳ್ಬೋದು ನೀವೇನಂತೇಳಿ, ಇದು ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ಉತ್ತರವನ್ನು ಬರೀತೀರಾ. ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ √8ರಲ್ಲಿ √2 ಕಳಿಬೇಕಪ್ಪ. √8ರಲ್ಲಿ √2 ಕಳಿಯಕ್ಕೆ ಬರಲ್ಲ. ಬಟ್ ರೂಟ್ನ ಒಳಗಡೆ 2 ಬರೋ ರೀತಿ ಮಾಡ್ಕೊಳ್ಬೋದು ನಾವು ಈ ಸಂಖ್ಯೆನ. ಹೆಂಗೆ? 4 × 2 ಮಾಡ್ಕೊಳ್ಬೋದು. 4 ಹೊರಗಡೆ ಬಂದರೆ 2 √2 ಆಗುತ್ತೆ. -√2 ಮಾಡಿಬಿಟ್ರಿ ಅಂದರೆ ನಿಮಗೆ 2 √2ರಲ್ಲಿ 1 2 ಕಳೆದ್ರಿ ಅಂದರೆ ಬರೀ 1 √2 ಮಾತ್ರ ಉಳ್ಕೊಳ್ಳುತ್ತೆ. ಇದೇ ರೀತಿ √18 - √8 ಮಾಡಿದರೆ ಇದನ್ನು ಕೂಡ √18 9 × 2 ಬರ್ಕೊಂಡ್ರೆ √8 ಆಲ್ರೆಡಿ ನೀವು 2 √2 ಅಂತ ಬರ್ಕೊಂಡಿದ್ದೀರಿ. 9 ಹೊರಗಡೆ ಬಂದರೆ 3 √2 - 2 √2 ಮಾಡಿದ್ರಿ ಅಂದರೆ 3ರಲ್ಲಿ 2 ಕಳೆದ್ರೆ 1 ಬರುತ್ತೆ. ಅದರ ಅರ್ಥ √2 ಉಳ್ಕೊಳ್ಳುತ್ತೆ. ಸೊ ನೀವು ಇಲ್ಲೂ ಕೂಡ ಹೇಳ್ಬಿಡ್ಬೋದು ಏನಂತೇಳಿ, A3 - A2 ಅನ್ನೋದು A2 - A1ಕ್ಕೆ ಸಮ ಇದೆ. ಸಮ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಇದು ಸಮಾಂತರ ಶ್ರೇಣಿ ಆಗಿದೆ ಅಂಥೇಳಿ ಬರೀತೀರಾ. ಸೊ ಇದು ಸಮಾಂತರ ಶ್ರೇಣಿ ಆಗಿದೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಬಂದ್ಬಿಟ್ಟು √2 ಜೊತೆಗೆ ಮತ್ತೇನು ಕೇಳಿದ್ದಾರೆ? ಮುಂದಿನ 3 ಪದಗಳನ್ನು ಕೇಳಿದ್ದಾರೆ. ಸೊ ಮುಂದಿನ 3 ಪದಗಳು ಯಾವ ಬರ್ತವೆ? √32 ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋದರೆ ನೀವು ಇಲ್ಲಿ 2 ಆಯ್ತಾ, ಇಲ್ಲಿ 2 4 8 ಅಂದರೆ 4 2 8 ಬರುತ್ತೆ. ಇಲ್ಲಿ ಬಂದುಬಿಟ್ಟು 9 2 18 ಬರುತ್ತೆ. ಇಲ್ಲಿ ಬಂದುಬಿಟ್ಟು 16 2 32 ಬರುತ್ತೆ. ಹಂಗಾರೆ ಈ ಕಡೆ 16ರ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಯಾವುದು ಹೇಳ್ರಿ? 16ರ ನೆಕ್ಸ್ಟ್ ಬರೋ ಸ್ಕ್ವೇರ್ ನಂಬರ್ 25. ಸೊ 25 2 ಮಾಡಿದ್ರಿ ಅಂದರೆ 25 2 ಅಂದರೆ √50 ಬರುತ್ತೆ. 25 ಆಯಿತಾ. ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಯಾವುದು? 36. ಸೊ 36 2 ಮಾಡಿದರೆ ನಿಮಗೆ 72 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 36 ಆದಮೇಲೆ 36ರ ನೆಕ್ಸ್ಟ್ ಬರೋ ಸ್ಕ್ವೇರ್ ನಂಬರು 49.
49 ಎರಡಲೇ ಮಾಡಿಬಿಟ್ರೆ ನೀವು 98 ಅಂತ ಬರೀತೀರಿ. ಓಕೆನಾ? ಸೊ ಇದು ಉತ್ತರ. ಹಾಗೆ 13ನೇ ಪ್ರಶ್ನೆಯನ್ನು ಕೂಡ ನೋಡಿದರೆ A2 - A1 ಅಂದರೆ √6 - √3 ಮಾಡ್ತೀರಾ. ಇಲ್ಲಿ ಯಾವುದೇ ವ್ಯತ್ಯಾಸ ಮಾಡ್ಲಿಕ್ಕೆ ಬರಲ್ಲ ನಿಮಗೆ, ಯಾಕಂದರೆ ಅದು ಆಲ್ರೆಡಿ ಸುಲಭ ರೂಪದಲ್ಲಿದೆ. A3 - A2 ಅಂದರೆ √9 - √6 ಮಾಡ್ತೀರಾ, ಅದು ಕೂಡ ಸುಲಭ ರೂಪ. ಅಥವಾ ನೀವು ಇದನ್ನು 3 ಅಂತ ತಗೊಳ್ಬೋದು ಅಷ್ಟೇ. ಆದರೆ ಎರಡು ಸೇಮ್ ಬರಲ್ಲ. ಅಂದರೆ ಅದರ ಅರ್ಥ A2 - A1 ಆಸಮ A3 - A2 ಅಂತ ಹೇಳಬೇಕಾಗತ್ತೆ. ಯಾವಾಗ ಇವೆರಡು ಆಸಮ ಬರ್ತಾವೋ ನೀವು ಹೇಳ್ತೀರ ಸುಲಭವಾಗಿ ಏನಂತೇಳಿ, ಇದು ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ಉತ್ತರವನ್ನು ಬರೀಬೇಕಾಗತ್ತೆ. ಹಾಗೆ 14ನೇ ಕ್ವಶನ್ನು ಇಲ್ಲೂ ಕೂಡ A2 - A1 ಅಂದರೆ 3ರ ವರ್ಗ - 1ರ ವರ್ಗ. 3ರ ವರ್ಗ ಎಷ್ಟು? 9. 9 ಜೊತೆಗೆ 1ರ ವರ್ಗ 1. 9ರಲ್ಲಿ 1 ಕಳೆದ್ರೆ 8 ಬರುತ್ತೆ. ಹಾಗೆಯೇ 5ರ ವರ್ಗ - 3ರ ವರ್ಗ. 5ರ ವರ್ಗ 25, 3ರ ವರ್ಗ 9. ಸೊ ನೀವು 25ರಲ್ಲಿ 9 ನೀವು ಕಳೆದ್ರಿ ಅಂದರೆ 16 ಬರುತ್ತೆ. ಇದರ ಅರ್ಥ ಏನೋ, ಇಲ್ಲೂ ಕೂಡ A2 - A1 ಆಸಮ A3 - A2. ಆದ್ದರಿಂದ ಇದು ಏನಂತ ಹೇಳಬೇಕು? ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ಉತ್ತರವನ್ನು ಹೇಳಬೇಕಾಗತ್ತೆ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. 5ರ ವರ್ಗ - 1ರ ವರ್ಗ. 5 5 25, 25ರಲ್ಲಿ 1 ಹೋದರೆ 24. ಅದೇ ರೀತಿಯಲ್ಲಿ 7ರ ವರ್ಗ - 5ರ ವರ್ಗ. 7 7 49, 5 5 25. ಸೊ 49ರಲ್ಲಿ 25 ಕಳೆದ್ರೂ ಕೂಡ ಉತ್ತರ 24 ಬರುತ್ತೆ. ಸೊ ಉತ್ತರ ಸೇಮ್ ಬರ್ತಾ ಇದೆ ಅಂದರೆ ನೀವು ಹೇಳಬೇಕು A2 - A1 ಸಮ A3 - A2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಯಾವಾಗ ಇದು ಸಮಾಂತರ ಶ್ರೇಣಿ ಆಗಿರುತ್ತೋ ಆವಾಗ ನೀವು ಅದರ ಸಾಮಾನ್ಯ ವ್ಯತ್ಯಾಸ ಬರೀಬೇಕು. ಜೊತೆಗೆ ಮುಂದಿನ 3 ಪದಗಳನ್ನು ಹೇಳಬೇಕಲ್ವಾ? ಸೊ ಮುಂದಿನ 3 ಪದಗಳು ಯಾವ ಬರ್ತವೆ? ಈಗ ಇಲ್ಲಿ 73 ಇದೆ. 73ಕ್ಕೆ 24 ಕೂಡಿದ್ರಿ ಅಂತ ಹೇಳಿದರೆ ನಿಮಗೆ 97 ಬರುತ್ತೆ. ಹಾಗೆಯೇ 97ಕ್ಕೆ ಮತ್ತೆ 24 ಕೂಡಿದ್ರಿ ಅಂತ ಹೇಳಿದರೆ 121 ಬರುತ್ತೆ. 121ಕ್ಕೆ ಮತ್ತೆ 24 ಕೂಡಿದ್ರಿ ಅಂದರೆ 145 ಬರುತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಸುಮಾರು ಅಭ್ಯಾಸ 5.1ರಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.